ರುಕ್ಮಿಣಿ ಲೋಲಾ ಭಕ್ತ ಬಾಂಧವ ರುಕ್ಮಿಣಿ ಲೋಲಾ ಭಕ್ತ ಬಾಂಧವ ಆದಿ ಪೂಜಿತಃ सृष्टिकर्ताय नमो वासुदेव सृष्टिकर्ताय नमो माधवाय नमः ओम केशवाय नमः ओम अच्युतानंदाय नमः ओम श्रीकृष्णाय नमः ಪರಮಾತ್ಮ, ನಾನು ಮಾಡಿದ ಕರ್ಮದ ಫಲವು ವಿಶೇಷವಾಗಿದೆ. ಪರಮ ಪುರುಷನು ಎಂದಿಗೆ ನನ್ನ ತಲೆಯ ಮೇಲೆ ಅಭಯ ಹಸ್ತವನ್ನಿಡುವನು. ಯಾವ ಮಹಿಮಾ ಪುರುಷನನ್ನು ನೋಡಲು ಹಗಲಿರುಳು ತಪಸ್ಸನ್ನಾಚರಿಸಿ ಬಳಲುತ್ತಿರುವೆನು. ಅಂತಹ ಕರುಣಾನಿಧಿಯಾದ ಶ್ರೀಕೃಷ್ಣ ಪರಮಾತ್ಮನು ಆ ದುರ್ಯೋಧನನ ಬಳಿಗೆ ಹೋಗುತ್ತಿರುವಾಗ ದೀನನಾದ ನನ್ನನ್ನು ಜ್ಞಾಪಿಸಿಕೊಳ್ಳುವನೇ. ಪರಮಾತ್ಮ, ನಿನ್ನ ಸ್ವರೂಪವನ್ನು ಅರಿತುಕೊಳ್ಳುವುದಕ್ಕೂ ನಿನ್ನನ್ನು ನೋಡಿ ಆನಂದ ಪಡುವುದಕ್ಕೂ ನಾನು ಸಿದ್ಧಿಯನ್ನು ಪಡೆಯುವ ತನಕ ಈ ಗೋಮಾತೆಯ ಕ್ಷೀರದಿಂದಲೇ ನನ್ನ ಪ್ರಾಣವನ್ನು ಉದ್ಧರಿಸಿಕೊಳ್ಳುವೆನು. ಪರಮಾತ್ಮ, ಇದೋ ನಿನಗೆ ಅರ್ಪಿತವಾಗಲಿ. ಕೃಷ್ಣಾರ್ಪಣಮಸ್ತು, ಕೃಷ್ಣಾರ್ಪಣಮಸ್ತು, ಕೃಷ್ಣಾರ್ಪಣಮಸ್ತು. मोरे केलिनी बारेया मुरारी भक्तना मोरे आलिसी चौरी. मोरे केलिनी बारेया मुरारी भक्तना मोरे आलिसी चौरी. मोरे केलिनी बारेया रुक्मिणी लोला वारिजामाला. परमात्मा, रुक्मिणी लोला वारिजामाला वरगुणशीला वसुदेवा बाला. परमात्मा, वरगुणशीला वसुदेवा बाला. कृष्णा
ವಿದುರ, ಪರಮಾತ್ಮ, ಎಲ್ಲಿ ನನ್ನ ಪರಮಾತ್ಮನು? ಎಲ್ಲಿ ನನ್ನ ವಾಸುದೇವನು? ನನ್ನನ್ನು ಕೂಗಿದಂತೆ ಭಾಸವಾಗುತ್ತಿರುವುದಲ್ಲ. ಪರಮಾತ್ಮ, ಪರಮಾತ್ಮ. ಪರಮಾತ್ಮ, ವಿದುರ, ಇಂದು ಈ ದೀನನ ಮೇಲೆ ಕರುಣಿಸಿದೆಯ ತಂದೆ. ಇದೋ ಇದೋ ನಿನ್ನ ಭಕ್ತನ ಸಾಷ್ಟಾಂಗ ನಮಸ್ಕಾರಗಳನ್ನು ಸ್ವೀಕರಿಸಿ ನನ್ನನ್ನು ಆಶೀರ್ವದಿಸಿ. ಧನ್ಯನಾಗು ಭಕ್ತ. ಪರಮಾತ್ಮ, ಪ್ರಥಮ ವಂದನವಯ್ಯ ಪರಮ ಪುರುಷ. ದಶವಂದನವಯ್ಯ ದಶರಥ ರಾಮನನ್ ಪೋಲ್ವಾ. ಶತವಂದನವಯ್ಯ ಶತಪತ್ರದಳ ನೇತ್ರ ಕೃಷ್ಣ. ಸಹಸ್ರವಂದನವಯ್ಯ ಶಾರಿಜಾಕ್ಷ. ಲಕ್ಷವಂದನವಯ್ಯ ಲಕ್ಷ್ಮೀ ರಮಣ. ಕೋಟಿ ವಂದನವಯ್ಯ ಕೋಯಿದೇರ ಹರಸ ಕೃಷ್ಣ. ಮುಕ್ಕೋಟಿ ವಂದನವಯ್ಯ ಮುಚುಕುಂದ ಹರಸ ಅಚ್ಯುತಾನಂದ ಗೋವಿಂದ. ನಮಸ್ತೆ 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 ನಮಃ. ಪರಮಾತ್ಮ, ಬೆಳಗಿದೆಯ ಮನ ಮಂದಿರದಿ. ಪರಮಾತ್ಮ, ವಿದುರ, ಬೆಳಗಿದೆಯ ಮನ ಮಂದಿರದಿ. ಅರಸಿದೆಯ ಅಂಧಕಾರ ಮನದಿ. ಪರಮಾತ್ಮ, ಅರಸಿದೆಯ ಅಂಧಕಾರ ಮನದಿ. ಬೆಳಗಿದೆಯ ಮನ ಮಂದಿರದಿ. ಪರಮಾತ್ಮ, ಪಾಲಕದೊಳು ನೀನೆಯಿಂದಾಡಿದ ಲೋಲಲೋಚನನೆ ಬಂದೆಯ. ಪಾಲಕದೊಳು ನೀನೆಯಿಂದಾಡಿದ ಲೋಲಲೋಚನನೆ ಬಂದೆಯ. ಕಡು ಶಿಲೆಯಾದ ಈ ಜಡನ ಕಡೆದು ಹರಿಯೇ.
ಕೇಳಿ ದುರುಳ ಹಿರಣ್ಯನ ಕೊರಳನ್ನು ಕೊರಳಲ್ಲಿ ಧರಿಸಿದೆಯ ಪರಮಾತ್ಮ. ತರಳ ಮೊರೆ ಕೇಳಿ ದುರುಳ ಹಿರಣ್ಯನ ಕೊರಳನ್ನು ಕೊರಳಲ್ಲಿ ಧರಿಸಿದೆಯ ಕರಿಯ ಮೊರೆ ಕೇಳಿ ಹರಿಯ ತಾ ಬಂದು ಮಕರಿಯ ಸೆರೆಯನ್ನು ಬಿಡಿಸಿದೆಯ ಪರಮಾತ್ಮ. ಕರಿಯ ಮೊರೆ ಕೇಳಿ ಹರಿಯ ತಾ ಬಂದು ಮಕರಿಯ ಸೆರೆಯನ್ನು ಬಿಡಿಸಿದೆಯ ಹರಿಯನೆಂತು ಗುಣ ರೂಪನೇ ನಿನ್ನ ಹರಿಯನೆಂತು ಗುಣ ರೂಪನೇ ನಿನ್ನ ಚರಣವನ್ನು ಮನದೊಳಗೆ ಬದುಕುವೆನು. ನಮೋ ನಾರಾಯಣ ನಮೋ ನಾರಾಯಣ ಓಂ ನಮೋ ನಾರಾಯಣ. ಇದರ ಧನ್ಯನಾಗುವತ್ತ ಬೆಳಗಿದೆಯ ಮನ ಮಂದಿರದಿ ಅರಸಿದೆಯ ಅಂಧಕಾರ ಮನದಿ ಬೆಳಗಿದೆಯ ಮನ ಮಂದಿರದಿ. ಪರಮಾತ್ಮ, ಇದರ ಈ ನಿನ್ನ ಪಾದ ದರ್ಶನದಿಂದ ಈ ನನ್ನ ಕುಟೀರವು ಪಾವನವಾಯಿತು ಸ್ವಾಮಿ, ಪಾವನವಾಯಿತು. ವಿದುರ ಧನ್ಯನಾಗು ಭಕ್ತ. ವಿದುರ, ನಾನು ಮಾರ್ಗಾಯಾಸದಿಂದ ಬಹಳ ದಣಿದು ಬಂದಿರುವೆನಯ್ಯ. ಮೊದಲು ನನಗೆ ಏನಾದರೂ ಆಹಾರವಿದ್ದರೆ ಕೊಡು. ಪರಮಾತ್ಮ, ಸಕಲ ಲೋಕಗಳನ್ನೇ ತಮ್ಮ ಉದರದಲ್ಲಿ ಅಡಗಿಸಿಕೊಂಡಿರುವಾಗ ಅನುಸ್ವರೂಪಿಯಾದ ನಾನು ಏನು ಕೊಡಬಲ್ಲೆ ಸ್ವಾಮಿ? ಮಾತಿನಲ್ಲಿಯೇ ಮಂತ್ರ ಹಾಕುವೆಯೋ ಅಥವಾ ಹಸಿದ ಒಟ್ಟಿಗೆ ಏನಾದರೂ ಆಹಾರವಿದ್ದರೆ ಕೊಡುವೆಯೋ? ಪರಮಾತ್ಮ, ನನ್ನ ದೇಹವೇ ನಿನ್ನದಾಗಿರುವಾಗ ನನ್ನಲ್ಲಿ ಗೋಮಾತೆಯ ಕ್ಷೀರವಲ್ಲದೆ ಮತ್ತೇನೂ ಇಲ್ಲವಲ್ಲ ಸ್ವಾಮಿ. ಗೋಮಾತೆಯ ಕ್ಷೀರ ಅದು ನನಗೆ ಅತ್ಯಂತ ಪ್ರಿಯವಾದ ಆಹಾರವಲ್ಲವೇ ವಿದುರ? ಹಿಂದೆ ಭಕ್ತ ಕುಚೇಲನು ಭಕ್ತಿಯಿಂದ ತಂದು ಕೊಟ್ಟಿದ್ದ ಒಂದಿಡಿ ಅವಲಕ್ಕಿಯ ಸಾರವು ರಾಮಾವತಾರದಲ್ಲಿ ಶಬರಿಯು ಕಚ್ಚಿ ನೋಡಿ ಆಯಿಸಿಟ್ಟಿದ್ದ ಹಣ್ಣುಗಳ ರುಚಿಯು ಈಗಲೂ ನನ್ನ ಜ್ಞಾಪಕದಲ್ಲಿದೆ ವಿದುರ. ಈಗ ನಿನ್ನಲ್ಲಿರುವ ಗೋಮಾತೆಯ ಕ್ಷೀರವು ಅದಕ್ಕಿಂತಲೂ ಉತ್ತಮವಾದದ್ದಲ್ಲವೇ? ಎಲ್ಲಿ? ಅದನ್ನೇ ಕೊಡು. ಪರಮಾತ್ಮ, ವಿದುರ, ಪರಮಾತ್ಮ, ಏಕೆ ತವಕ ಪಡುತ್ತಿರುವೆ? ಏನೆಂದು ಹೇಳಲಿ ಸ್ವಾಮಿ? ಈಗ ತಾನ ಇದ್ದ ಕ್ಷೀರವನ್ನೆಲ್ಲ ತಮಗೆ ಪ್ರಸಾದದ ರೂಪದಲ್ಲಿ ಅರ್ಪಿಸಿ ಉಳಿದ ಕ್ಷೀರವನ್ನು ನಾನೇ ಕುಡಿದನಲ್ಲ. ನನಗೆ ಸಮರ್ಪಿತವಾದ ಮೇಲೆ ಆ ಪಾತ್ರೆಯ ತಳಭಾಗದಲ್ಲಿ ಸ್ವಲ್ಪವಾದರೂ ಕ್ಷೀರವಿರಲೇಬೇಕು. ಎಲ್ಲಿ? ಆ ಪಾತ್ರೆಯನ್ನು ಕೊಡು. ಪರಮಾತ್ಮ, ನನ್ನನ್ನು ಪರೀಕ್ಷಿಸುವೆಯ ತಂದೆ? ವಿದುರ, ನಿನ್ನನ್ನು ಪರೀಕ್ಷಿಸುವಂತಹ ಅನೇಕ ಸಂದರ್ಭಗಳು ಹಿಂದೆ ಬಂದಿದ್ದರೂ ನಾನು ಗಮನಕ್ಕೆ ತರಲಿಲ್ಲ. ಆದರೆ ಕಿಂಚತ್ ಪಾಪಶೇಷಕ್ಕಾಗಿ ಕಿಂಚತ್ ಪಾಪಶೇಷವನ್ನರಿಯದ ಕಂಡರಿಯದ ಭಕ್ತ ಶಿಖಾಮಣಿ ನೀನು. ಎಲ್ಲಿ? ಆ ಪಾತ್ರೆಯನ್ನು ಕೊಡು. ಪರಮಾತ್ಮ, ತಮ್ಮ ಆಜ್ಞೆಯಂತಾಗಲಿ. ನೋಡಿದೆಯಾ ವಿದುರ? ಪಾತ್ರೆಯ ತಳಭಾಗದಲ್ಲಿ ಕ್ಷೀರವಿದ್ದರೂ ಇಲ್ಲವೆಂದು ಹೇಳುವೇನೆ. ಎಂತಹ ಸುಳ್ಳುಗಾರನಯ ನೀನು? ಪರಮಾತ್ಮ, ಈ ಕ್ಷೀರದಿಂದ ತಮ್ಮ ತುದಿಯ ನಾಲಿಗೆಯೂ ಸಹ ನೆನೆಯುವಂತಿಲ್ಲವಲ್ಲ ಸ್ವಾಮಿ? ಅದೇಕೆ ನೆನೆಯುವಂತಿಲ್ಲ? ನೋಡುತ್ತಿರು. ಪರಮಾತ್ಮ, ಬಹಳ ಅತ್ಯಾನಂದವಾಯಿತು. ಅಲ್ಲಿ ನೋಡು. ಪರಮಾತ್ಮ, ಪರಮಾತ್ಮ, ಧನ್ಯನಾದೆನು. ಪರಮಾತ್ಮ, ಧನ್ಯನಾದೆನು. ಬ್ರಹ್ಮಾಂಡದೀಶಂ ಭೂಮಿಯೋರ್ ಭಕ್ತ ಪರಿಪಾಲಿತಂ
सप्तादिमुनिवन्दितं दानवकुल विनाशितं दानवकुल विनाशितं ಕರುಣಿಸು ಕಾಪಾಡು ಗುಣಧಾಮ ಕರುಣಿಸು ಕಾಪಾಡು ಗುಣಧಾಮ ಸಾಗರ ಶಯನ ಕ್ಷೀರಸಾಗರ ಶಯನ ಮುರಳೀಧರ ಕರುಣಾಕರ ಮುರಳೀಧರ ಕರುಣಾಕರ ಸಾಗರ ಶಯನ ಕ್ಷೀರಸಾಗರ ಶಯನ ಸಾಗರ ಶಯನ ಪರಮಾತ್ಮ ಸಾಗರ ಶಯನ ಸಾಗರ ಶಯನ ಕ್ಷೀರಸಾಗರ ಶಯನ ಸಾಗರ ಶಯನ ಕ್ಷೀರಸಾಗರ ಶಯನನಾದ ನೀನು ನನ್ನನ್ನು ಕೃತಾರ್ಥನಾಗಿ ಮಾಡಿದೆ ದೇವ. ನಾನು ಹೇಗೆಂದು ಹರಿಯಲಿ? ನಿನ್ನನ್ನು ಹಡೆದ ವಸುದೇವ ದೇವಿಕೆರೆ ಧನ್ಯರು. ಪರಮಾತ್ಮ ಒಂದೇ ಡೈರೆಕ್ಟಾ ವಿದುರ ಪರಮಾತ್ಮ ಭಕ್ತಿಯ ಪಾಶದಿ ಭಕ್ತಿಯ ಪಾಶದಿ ಚಿತ್ತವನ್ನೊಲಿಸಿದೆ ಭಕ್ತಿಯ ಪಾಶದಿ ಚಿತ್ತವನ್ನೊಲಿಸಿದೆ ಯತ ಮೋಧರುವನ ಮಿಥಲೆ ಬಾಬುದೋ ಪರಮಾತ್ಮ ಮೋಧರು ಮನಮಿದ್ದಾಲೆ ಬಾರುದು ಬಲ್ಲೆ ನಿನ್ನಯ ಪದವ ವಿದುರ ಬಲ್ಲೆ ನಿನ್ನಯ ಪದವ ವಿದುರ ಶಕ್ತನೆಂದೆನಿಸಿದ ಮತ್ತೆ ಸುಯೋಧನ ವಿದುರ ಪರಮಾತ್ಮ ಶಕ್ತನೆಂದೆನಿಸಿದ
ಚಟ್ಟನೆಂದೆ ನೀಸಿದ ಮತ್ತೆ ಸುಯೋಧನ ವಚನೆ ನಿನಗೆ ಇದರ ಪರಮಾತ್ಮ, ನಿನ್ನ ಭಕ್ತಿ ಎಂಬ ಪಾಶವು ನನ್ನನ್ನು ಅಡ್ಡಗಟ್ಟಿ ಇಲ್ಲಿಗೆ ಬರಮಾಡಿತು. ಈ ದಿನ ನಾನು ಪಾಂಡವರ ರಾಯಭಾರಿಯಾಗಿ ಆ ದುರ್ಯೋಧನ ಸಭೆಗೆ ಹೋಗುತ್ತಿರುವಾಗ ಮಾರ್ಗದಲ್ಲಿ ನಿನ್ನನ್ನು ಕಂಡು ಮಾತನಾಡಿಸಲು ನಿನ್ನ ಭಕ್ತಿಯ ಪಾಶವು ಅಡ್ಡಗಟ್ಟಿ ನನ್ನನ್ನು ಇಲ್ಲಿಯವರೆಗೆ ಕರೆತಂದಿತು. ನಾನು ನಾಳೆಯ ದಿನ ಆ ದುರ್ಯೋಧನ ಸಭೆಗೆ ಹೋಗಬೇಕಾಗಿದೆ. ಹೋಗುವ ಮಾರ್ಗ ಮಧ್ಯದಲ್ಲಿ ನಮ್ಮ ಸೋದರತೆಯಾದ ಕುಂತಿ ದೇವಿಯನ್ನು ಕಂಡು ಕೆಲವು ರಹಸ್ಯವಾದ ವಿಚಾರಗಳನ್ನು ತಿಳಿಸಿ ನಾನು ಅಲ್ಲಿಗೆ ಬರುವೆನು. ನೀನು ಅಲ್ಲಿಗೆ ಬಾ, ಕೆಲವು ವಿಚಿತ್ರಗಳು ನಡೆಯುವುದು ನೀನು ನೋಡುವೆಯಂತೆ. ಪರಮಾತ್ಮ, ಭಕ್ತರಾದ ಪಾಂಡವರಿಗಾಗಿ ದೂತತ್ವವನ್ನು ವಹಿಸಿ ಬಂದು ಭಕ್ತ ರಕ್ಷಕನೆಂಬ ಬಿರುದನ್ನು ಪಾಲಿಸಿದೇವ. ಹೇಗಾದರೂ ಆಗಲಿ ಹಲ ಇಟ್ಟಿರುವ ಆ ಪಾಂಡವರನ್ನು ಕಾಪಾಡುವ ಭಾರವು ನಿಮ್ಮದು. ಜಗದ ಜೀವನದಾತನು ಆಡಿಸಿ ಕುಣಿಸಿ ಮಾಯೆಯ ಹರಿಸಿ, ಆಡಿಸಿ ಕುಣಿಸಿ ಮಾಯೆಯ ಹರಿಸಿ, ಮನ ಹಿಡಿಯುವ ಮೋಹನ ರೂಪ ದೇವ. ಜಗದ ಪರಮಾತ್ಮ, ನಿಗಮಗೋಚರನೆ ನಿರ್ಮಲಾತ್ಮಕ ನಿನ್ನ ನಿನ್ನ ಬಲ್ಲವರ್ಯಾರು ಜಗದ ಜೀವದಳು. ಬಲ್ಲವರ್ಯಾರು ಜಗದ ಜೀವದಳು, ಭವನಗೆ ಸಿಲುಕಿದ ಕ್ರಾಂತಿಯ ಮನುಜರ. ಪರಮಾತ್ಮ, ಭವನಗೆ ಸಿಲುಕಿದ ಕ್ರಾಂತಿಯ ಮನುಜರ ಭವರು ಜವಯ್ಯ. ಈ ಪರಿಪಾಲಿಪ ಭವರು ಜವಯ್ಯ, ಈ ಪರಿಪಾಲಿಪ ಜಗದ ಜೀವನದಾತನು ಆಡಿಸಿ ಕುಣಿಸಿ ಮಾಯೆಯ ಹರಿಸಿ, ಆಡಿಸಿ ಕುಣಿಸಿ ಮಾಯೆಯ ಹರಿಸಿ, ಮನ ಹಿಡಿಯುವ ಮೋಹನ ರೂಪ ದೇವ. ಜಗದ ಜೀವನದಾತನು, ಜಗದ ಜೀವನ ಸೂತ್ರಧಾರನು ನೀನೇ. ದೀನ ಬಂಧು ನಿಗಮಾಗಮ ಸಿಂಧು, ದೀನ ಬಂಧು ನಿಗಮಾಗಮ ಸಿಂಧು, ಅಗಣಿತ ಗುಣಗಣ ಅರಿಸುವ ಮಗನ, ಅಗಣಿತ ಗುಣಗಣ
ಓ ರಾಜಮಾತೆ, ಯಾರು? ಅತ್ತೆ, ಅತ್ತೆಯವರಿಗೆ ವಂದನೆಗಳು. ಬಾ ಕೃಷ್ಣಯ್ಯ, ನಿನಗೆ ಶುಭವಾಗಲಿ. ಬಾ, ಅತ್ತೆ, ಈ ಪೀಠವನ್ನು ಅಲಂಕರಿಸು. ಅತ್ತೆಯವರೇನೋ ಬಹಳ ಲವಲವಿಕೆಯಿಂದ ಇರುವಂತೆ ಕಾಣುತ್ತಿದೆ. ಏನೂ ಇಲ್ಲ. ಏನೂ ಇಲ್ಲ ಕೃಷ್ಣಯ್ಯ. ಅದು ಸರಿ, ನೀನು ಬಂದ ಸಮಾಚಾರ? ಕಾರಣವಿಲ್ಲದೆ ಈ ಕಾರಣ ಜನ್ಮನು ಬರುವುದುಂಟೆ ಅತ್ತೆ. ಅದೇ ಅದೇ ಅತ್ತೆ, ಈ ದಿನ ನಾನು ಪಾಂಡವರಿಗೆ ಬರಬೇಕಾದ ಅರ್ಧರಾಜ್ಯದ ವಿಚಾರದಲ್ಲಿ ಪಾಂಡವ ರಾಯಭಾರಿಯಾಗಿ ಆ ಕುರುರಾಯನ ಸಭೆಗೆ ಹೋಗುವಾಗ ನಮ್ಮ ಸೋದರತ್ತೆಯ ನೆನಪಾಯಿತು. ಹಾಗೆಯೇ ಕಂಡು ಮಾತನಾಡಿಸಿಕೊಂಡು ಹೋಗೋಣವೆಂದು ಹೀಗೆ ಬಂದೆ. ಬಹಳ ಸಂತೋಷ ಕೃಷ್ಣಯ್ಯ. ಬಹಳ ದೂರದಿಂದ ದಣಿದು ಬಂದಿರುವೆ. ನಮ್ಮ ಆತಿಥ್ಯವನ್ನು ಸ್ವೀಕರಿಸಬಾರದೆ? ಅಯ್ಯೋ, ನಿನ್ನ ಆತಿಥ್ಯದ ಮನೆ ಹಾಳಾಯಿತು. ಏಕೆ ಕೃಷ್ಣಯ್ಯ? ಮುಂದೆ ಒದಗು ಬರುವ ಭೀಷಣ ವಿಚಾರವನ್ನು ಕುರಿತು ಮಾತಾಡೋಣ. ಕುಳಿತುಕೋ. ಮುಂಬರುವ ಭೀಷಣ ವಿಚಾರವೇ? ಹೌದತ್ತೆ. ಅದೇನು ಕೃಷ್ಣಯ್ಯ? ಅತ್ತೆ, ಈಗ ನಾನು ಪಾಂಡವ ರಾಯಭಾರಿಯಾಗಿ ಕುರುರಾಜ ಸಭೆಗೆ ಹೋಗುವೆನು. ಶಾಂತಿ ಸಂಧಾನಕ್ಕೂ ಪ್ರಯತ್ನಿಸುವೆನು. ಆ ದುರಾತ್ಮನಾದ ದುರ್ಯೋಧನಾದಿಗಳಿಗೆ ನನ್ನ ಹಿತವಚನಗಳು ರುಚಿಸುವುದಿಲ್ಲ, ಶಾಂತಿ ಸಂಧಾನಕ್ಕೆ ಸಮ್ಮತಿಸುವುದಿಲ್ಲ. ಹೀಗಾದ ಪಕ್ಷದಲ್ಲಿ ಮಹಾಭಾರತ ಯುದ್ಧವೇ ಸಂಭವಿಸುವುದು. ಹರಿಹರಿ, ಮುಂದೆ ಮಹಾಭಾರತ ಯುದ್ಧವು ಒದಗುವುದೇ? ಮುಂದೆ ಏನು ಗತಿ ಕೃಷ್ಣಯ್ಯ? ಮಾಡುವುದಿನ್ನೇನಿದೆ ಅತ್ತೆ? ಒಂದು ವೇಳೆ ಮಹಾಭಾರತ ಯುದ್ಧವೇನಾದರೂ ಪ್ರಾರಂಭವಾದರೆ ಆ ಕೌರವನ ಕಡೆ 11 ಕ್ಷೋಹಿಣಿ ಸೈನ್ಯದಳ, ಹೌದು, ಅದರಲ್ಲೂ ಭೀಷ್ಮ, ದ್ರೋಣ, ಶಲ್ಯ, ಜಯದ್ರಥ, ಕೃತವರ್ಮ, ಅಶ್ವತ್ಥಾಮ, ಆ ಕರ್ಣನು, ಇಂತಹ ಅತಿರಥ ಮಹಾರಥಕ ವೀರರಿರುವರು. ಓಹೋ, ಆ ಕರ್ಣನೇ, ಆ ಸೂತ್ರಪುತ್ರ ಕರ್ಣನಲ್ಲವೇ? ಅತ್ತೆ, ಅವನು ಸೂತಪುತ್ರನಲ್ಲ, ಮತ್ತೆ ನಿನ್ನ ಜ್ಯೇಷ್ಠ ಪುತ್ರ. ಏನು? ಕರ್ಣನು ನನ್ನ ಜ್ಯೇಷ್ಠ ಪುತ್ರನೇ? ಇಲ್ಲ ಕೃಷ್ಣ, ನನ್ನ ಮಾತು ಸತ್ಯವೆಂದು ನಂಬುವತ್ತೆ. ನಿನ್ನ ಬಾಲ್ಯದ ದಿನಗಳನ್ನು ಸ್ವಲ್ಪ ಜ್ಞಾಪಿಸಿಕೊ. ನೀನು ಕನ್ಯಕಾವಸ್ಥೆಯಲ್ಲಿರುವಾಗ ಆ ದೂರ್ವಾಸರಿಂದ ಪಡೆದ ಮಂತ್ರಗಳಲ್ಲಿ ಸೂರ್ಯ ಮಂತ್ರವನ್ನು ಜಪಿಸಲು ನಿನ್ನ ಕರ್ಣೇಂದ್ರಿಯಗಳಿಂದ ದೇದೀಪ್ಯಮಾನವಾಗಿ ಕವಚ ಕುಂಡಲಗಳೊಂದಿಗೆ ಜನಿಸಿದ ಆ ಮುದ್ದು ಶಿಶುವೆ ಆ ಕಣ್ಣನು. ನಿನ್ನದು ಕನ್ಯಪ್ರಾಯ, ಅದರಲ್ಲೂ ಕನ್ಯಕಾವಸ್ಥೆ. ಲೋಕಾಪವಾದಕ್ಕೆ ಹೆದರಿದೆ, ಬಂಗಾರದ ತೊಟ್ಟಿಲಿನಲ್ಲಿಟ್ಟಿದೆ, ಗಂಗೆಗೆ ಒಪ್ಪಿಸಿದೆ, ಗಂಗಾ ನದಿಯಲ್ಲಿ ತೇರಿಬಿಟ್ಟಿದೆ. ಅವನೇ ನಮ್ಮ ಈ ಕರ್ಣನು. ಹಾಗಾದರೆ ನಾನು ಆತನ ತಾಯಿಯೆಂದು ಆತನಿಗೆ ತಿಳಿದಿರುವುದೇ? ಅವನು ನನ್ನ ಜ್ಯೇಷ್ಠ ಪುತ್ರನೇ. ನಾನು ಇದನ್ನು ನಂಬುವ ಬಗೆಯಾದರೂ ಹೇಗೆ? ಇದಕ್ಕೇನಾದರೂ ಒಂದು ಉಪಾಯವನ್ನು ಹೇಳು ಕೃಷ್ಣ. ಉಪಾಯವೇನಿದೆ ಅತ್ತೆ? ಮಾತೃವಾತ್ಸಲ್ಯದಿಂದ ವಂಚಿತನಾದ ಕರ್ಣನನ್ನು ಕಂಡು ನಿನ್ನ ಮಾತೃವಾತ್ಸಲ್ಯವನ್ನು ತೋರು. ನಿನ್ನ ನಯ, ವಿನಯ, ಅಕ್ಕರೆಯ ಔದಾರ್ಯಗಳನ್ನು ತೋರಿ ನಿನ್ನತ್ತ ಸೆಳೆಯತ್ತೆ. ಸಾಕು ಕೃಷ್ಣ, ಸಾಕು ಮಾಡು ಈ ನಿನ್ನ ಭೀಷಣ ದುರಂತ ಕಥೆಯನ್ನು. ಘೋರ ಕಾನನದ ಮೃಗಗಳಿಗಿಂತಲೂ ಕಡೆಯಾಗಿ ಹೋಯಿತೆ ನನ್ನಿ ಮಾತೃ ಹೃದಯ. ಅಂದು ಅಪರಾಧವನ್ನು ಎಸಗಿದವಳು ನಾನಾದರೂ ಈ ಸುಸಂಸ್ಕೃತ ಸಮಾಧಿಯೇ ನನ್ನನ್ನು ನೋಡಿ ನಗುವಂತಾಯಿತೆ. ಅಯ್ಯೋ, ಆಜ್ಞಾಪಿಸುವ ಅರಸನಾಗಿ ಜ್ಯೇಷ್ಠ ಸುತನಾಗಿ ಮೆರೆಯಬೇಕಾಗಿದ್ದ ಕರ್ಣನು ಈಗ ತನ್ನ ಅಣ್ಣಂದಿರನ್ನೇ ಕೊಲ್ಲುವ ವೈರಿಯಾಗುವಂತೆ ಮಾಡಿಬಿಟ್ಟ.
ಅತ್ತೆ, ಆ ಕರ್ಣನು ಮಾತೃವಾತ್ಸಲ್ಯದಿಂದ ವಂಚಿತನಾಗಿರುವನು. ನೀನು ನಿನ್ನ ಮಾತೃವಾತ್ಸಲ್ಯವನ್ನು ತೋರು. ನಿನ್ನ ನಯ ವಿನಯ ಅಕ್ಕರೆಯ ಔದಾರ್ಯತೆಗಳನ್ನು ತೋರಿ ನಿನ್ನತ್ತ ಸೆಳೆಯತ್ತೆ. ಅಷ್ಟು ಮಾತ್ರವಲ್ಲ, ಯುದ್ಧರಂಗದಲ್ಲಿ ಪಾಂಡವರೇನಾದರೂ ಸಿಕ್ಕಿದರೆ ಅವರನ್ನು ಕೊಲ್ಲದೆ ಉಳಿಸುವಂತೆಯೂ ಇಲ್ಲ, ತೊಟ್ಟ ಬಾಣವನ್ನು ಪುನಃ ತೊಡಬೇಡವೆಂತಲೂ ಅಭಿಧಾನವನ್ನು ಪಡೆ. ಸಾವಧಾನದಿಂದ ಸಾಧಿಸಲಾಗದ ಕಾರ್ಯಗಳನ್ನು ವೇದೋಪಾಯದಿಂದ ಸಾಧಿಸಬಹುದು. ಇಲ್ಲ ಕೃಷ್ಣಯ್ಯ. ಅತ್ತೆ, ಅವನಲ್ಲಿರುವ ಸರ್ಪಾಸ್ತ್ರವು ಕುರುಕ್ಷೇತ್ರದ ಮಹಾಯುದ್ಧದಲ್ಲಿ ಭೀಷಣ ಧೂಮಕೇತುವಿನಂತೆ ವಿಜೃಂಭಿಸಿದರೆ ಆ ಪಾರ್ಥನ ಪತನ ಖಂಡಿತ. ನಾನೀಗ ಹೋಗಿ ನನ್ನ ಪಾಪಿಯ ಮುಖವನ್ನು ಆತನಿಗೆ ತೋರಿದರೆ ಅವನು ನನ್ನನ್ನು ತಾಯಿ ಎಂದು ನಂಬುವನೇ? ಇಲ್ಲ ಕೃಷ್ಣ, ಇಲ್ಲ, ನಾನು ಹೋಗಲಾರೆ. ನಿನ್ನ ಪಾದ ಸಾಕ್ಷಿಯಾಗಿ ನನ್ನ ಮುಖವನ್ನು ತೋರಲಾರೆ. ನಾನು ಆತನಿಗೆ ಹೇಗೆ ಹೇಳಲಿ? ನಾನು ಹೇಗೆ ಹೋಗಲಿ? ಅತ್ತೆ, ಹೋಗುವುದಿಲ್ಲ ಅಂದರೆ ಹೇಗೆ? ಪಾಂಡವರನ್ನು ರಕ್ಷಿಸಬೇಕಲ್ಲವೇ? ರಕ್ಷಿಸಬೇಕೇ ಬೇಡವೇ? ಆದ್ದರಿಂದ ಖಂಡಿತ ನೀನು ಹೋಗಲೇಬೇಕು. ಹೋಗು, ನಿನ್ನ ಅಕ್ಕರೆಯ ಔದಾರ್ಯಗಳನ್ನು ತೋರು. ಹೋದರೆ ಕುಂತಿ ಸುತರ ವಿಜಯ, ಪ್ರಭು. ಹೋಗದಿದ್ದರೆ ಕುರುಪತಿಯ ವಿಜಯ. ಇವೆರಡರಲ್ಲಿ ಯಾವುದು ಬೇಕಾದರೂ ನಿರ್ಣಯಿಸಿಕೊ. ನನ್ನ ಮಕ್ಕಳು ಬೇಕು ಕೃಷ್ಣ ನನಗೆ. ನಾನು ನಿನ್ನ ಇಚ್ಛೆಯನ್ನು ಪೂರೈಸುವೆನು. ಆಶೀರ್ವದಿಸು. ಈ ದಿನ ನಾನು ರಾಜ್ಯಸಭೆಗೆ ಹೋಗಿ ಬರುವೆನು. ನೀನು ನಾಳೆ ಸೂರ್ಯೋದಯ ಸಮಯಕ್ಕೆ ಸರಿಯಾಗಿ ಗಂಗಾ ತೀರಕ್ಕೆ ಹೋಗಿ ಆತನನ್ನು ಕಂಡು ಆತನ ಔದಾರ್ಯಗಳನ್ನು ಕೇಳಿ. ನಾನಿನ್ನು ಬರಲೇ? ಹಾಗೆ ಆಗಲಿ ಕೃಷ್ಣಯ್ಯ. ಅತ್ತೆ. ಕೃಷ್ಣಯ್ಯ, ಇದೆಲ್ಲವನ್ನು ನಾನೇ ಹೇಳಿದನೆಂದು ಯಾರಲ್ಲಿಯೂ ಹೇಳಬೇಡಿ. ಎಂತಹ ಕಪಟ ನಾಟಕ ಸೂತ್ರಧಾರಿಯಯ್ಯ ನೀನು. ಎಲ್ಲವೂ ನಿನ್ನ ಇಚ್ಛೆಯಂತೆ ನಡೆಯುವುದು. ಮುಂದಿನ ಕಾರ್ಯಗಳು ನನಗಿರಲಿ. ಸ್ವಾಗತ, ಸುಸ್ವಾಗತ. ಪಾಂಡವ ರಾಯಭಾರಿಗಳಿಗೆ ಪ್ರಚಂಡ ಸ್ವಾಗತ. ಸಂತೋಷ. ಕೃಷ್ಣ, ಬಂದ ಸಮಾಚಾರವೇನೋ ತಿಳಿಸಬಹುದಲ್ಲ? ಮರೆತಿದ್ದೆನು. ಪರಮ ಪೂಜ್ಯರಾದ ಆಚಾರ್ಯರೇ, ಕುರುವೃದ್ಧರೇ ಮತ್ತು ಕೌರವ ಪಕ್ಷೀಯರೇ, ನಾನೀಗ ಪಾಂಡವರ ರಾಯಭಾರಿಯಾಗಿ ಬಂದಿರುವೆನು. ಅವರ ಸಂದೇಶವನ್ನು ನಿಮ್ಮ ಮುಂದಿಡುವುದೇ ನನ್ನ ಪ್ರಥಮ ಕರ್ತವ್ಯ. ಬಾವಾ ಸುಯೋಧನ, ಪಾಂಡವರು ದ್ಯೂತದಲ್ಲಿ ಪರಾಜಿತರಾದ ಮೇಲೆ ತಾವು ವಿಧಿಸಿದ್ದ 12 ವರ್ಷಗಳ ಕಾಲ ವನವಾಸ, 1 ವರ್ಷ ಅಜ್ಞಾತವಾಸವನ್ನು ಮುಗಿಸಿಕೊಂಡು ಉಪಪ್ಲಾವ್ಯ ನಗರಕ್ಕೆ ಹಿಂತಿರುಗಿ ಬಂದಿರುವುದು ಸರಿಯಷ್ಟೇ. ಹಿಂದೆ ನೀವು ಮಾಡಿದ ವಾಗ್ದಾನದಂತೆ ಅವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೇಳಲು ನನ್ನನ್ನು ಸಂಧಿಯತ್ತದ ರಾಯಭಾರಿಯನ್ನಾಗಿ ಕಳಿಸಿರುವರು. ಇದಕ್ಕೆ ನಿನ್ನ ಸಮ್ಮತವೇನು? ನಮ್ಮ ಸಮ್ಮತವೇ ಪಾಂಡವ ರಾಯಭಾರಿಗಳೇ. ಕೇಳಿ, ಕಾಲನವರ ಪುತ್ರ ಅಜಾತರಿಪು, ವಾಯುದೇವನ ಅಂಶ ಸಂಭೂತ ಆ ತಿಂಡಿಪೋತ ಭೀಮ, ಮಹೇಂದ್ರನ ವರಪುತ್ರ ನಿನ್ನ ಪ್ರಾಣಮಿತ್ರ ಪಾರ್ಥ, ಅಶ್ವಿನಿ ದೇವತೆಗಳ ಕುಮಾರರಾದ ನಕುಲ ಸಹದೇವರು ಅವರ ತಂದೆ ತಾತಂದರ ಬಳಿಗೆ ಹೋಗಿ ಅವರಿಗೆ ಬರಬೇಕಾಗಿದ್ದ ರಾಜ್ಯವನ್ನು ತೆಗೆದುಕೊಳ್ಳಲಿ. ನನ್ನಲ್ಲೇನಿದೆ ಅವರ ಹಂಗು? ಬಾಬಾ, ಶಾಂತಿ ಲೋಕದೊಳು ಸೌಖ್ಯವೀಯುವ ಮಾರ್ಗ, ಧರ್ಮವೇ ಜಯವೆಂದು ಸಾರುತ್ತಿದೆ ಜಗವು.
ಪಾಂಡವರಿಗೆ ಸಮಭಾಗವನಿ ಸುಖದಿ ಬಾಳೈ ಸುಯೋಧನ ಬಾವ 5 ಜನ ಪಾಂಡವರನ್ನು ಕೊಲ್ಲುವ ಸಲುವಾಗಿ ಇಡೀ ಹಸ್ತಿನಾವತಿಯ ಪ್ರಜೆಗಳನ್ನು ರಕ್ತದ ಕೋಡಿಯಲ್ಲಿ ಮುಳುಗಿಸುವುದು ಯಾವ ಧರ್ಮ? ಯುದ್ಧವನ್ನೇ ಅಪೇಕ್ಷಿಸುತ್ತಿರುವ ತಮ್ಮಂದಿರ ಕಡು ರೋಷಕ್ಕೆ ನೀರೆರೆದು ಶಾಂತಿಯಿಂದಲೇ ಸಾಮ್ರಾಜ್ಯವನ್ನು ಗಳಿಸಬೇಕೆಂದಿರುವ ಆ ಶಾಂತಿಯ ಸಾಮ್ರಾಟ ಧರ್ಮಪುತ್ರನ ಸತ್ಯಸಂಧಿಯನ್ನು ಧಿಕ್ಕರಿಸಬೇಡ. ಶಾಂತಿ ಸಂಧಾನಕ್ಕೆ ಮಾತು ಕೊಡು. ಯುದ್ಧದ ಭಯವನ್ನು ತೋರಿಸುವಿಯಾ ಜನಾರ್ದನ? ಯುದ್ಧ ಕಂಜವನ್ನು ನಾನಲ್ಲ. ಅದೇಕೆ ಈ ಬಲಭುಜದಲ್ಲಿ ಬಲವಿಲ್ಲವೇ ಅಥವಾ ಯುದ್ಧರಂಗದಲ್ಲಿ ನಿಂತು ಹೋರಾಡಬಲ್ಲ ವೀರಾವಶೇಷಗಳಿಲ್ಲವೇ? ಹೋಗು, ಯುದ್ಧವನ್ನೇ ಘೋಷಿಸಿದವರಾಗಿ ನಿಮ್ಮವರಿಗೆ ತಿಳಿಸಿಬಿಡು. ಅಣ್ಣ, ನಿನ್ನ ಮಾತುಗಳು ನನಗೂ ಒಪ್ಪಿದವು. ಮಾಧವ, ಕಾಲನ ಪಣಿಯೊಳ್ ಕಾಲಿಡುತ್ತೆ ನಮ್ಮಳು ಸರಸವೇ ಮಾಧವನೇ. ಕೃಷ್ಣ, ಕಾಲನ ಪಣಿಯೊಳ್ ಕಾಲಿಡುತ್ತೆ ನಮ್ಮಳು ಸರಸವೇ ಮಾಧವನೇ. ವಿಪುಲ ಕೇಸರಿಗಳು ನಾವಾಗಿರಲು ಏಡಿಕೊಂಡವರ ಮಗೆ ಸಮವೇ ಕೃಷ್ಣ. ಕೃಷ್ಣ, ನಿನಗೆ ಯೋಗ್ಯವಾದ ಸ್ಥಳ ಇದಲ್ಲ. ನೀನು ಕಪಟಿ. ಬಂದ ದಾರಿಯನ್ನು ಅನುಸರಿಸಿದರೆ ಒಳ್ಳೆಯದು. ದುರ್ಯೋಧನ ದುಶ್ಯಾಸನರ ಅಭಿಮತವೇ ನನ್ನ ಅಭಿಮತ. ರಾಜೇಂದ್ರ, ಸಂಧಿಯ ಅಂತಿಮ ಕಾಲದಲ್ಲಿ ಶಾಂತಿಯನ್ನು ಅಪೇಕ್ಷಿಸುವುದು ಇಂತಹ ವೃದ್ಧರಿಗೆ ಸ್ವಾಭಾವಿಕವಾದದ್ದು, ನಮ್ಮಂತಹ ಕ್ಷತ್ರಿಯ ವೀರರಿಗಲ್ಲ. ಅವ್ವ ಕರ್ಣ, ನೀನು ಇವರಂತೆಯೇ ಮಾತನಾಡುವಿಯಾ? ಅರ್ಜುನ ಮೇಲಿನ ವೈಯಕ್ತಿಕ ವೈರಕ್ಕೆ ಇಡೀ ಕ್ಷತ್ರಿಯ ಸಮೂಹವನ್ನೇ ಬಲಿಕೊಡಲಿಚ್ಛಿಸುವಿಯಾ? ಇದು ನಿನ್ನ ಧರ್ಮವೇ? ಕೃಷ್ಣ, ಕ್ಷತ್ರಿಯರಲ್ಲಿ ಅಂಕುರಿಸುವ ಒಂದೊಂದು ತೊಟ್ಟು ರಕ್ತದಲ್ಲಿಯೂ ಒಂದೊಂದು ಶಕ್ತಿ ಅಡಗಿದೆ ಎಂಬುದನ್ನು ನೀನು ಬಲ್ಲೆ. ಹಾಗೆಯನ್ನು ಎಬ್ಬಿಸಲು ಕಾರಣರಾರು? ಕ್ರಾಂತಿಯನ್ನು ಅಪ್ಪಳಿಸಲು ಸ್ವಧರ್ಮವನ್ನು ಬಿಡದೆ ಇದನ್ನು ಹೇಳಬೇಕಾಯಿತು. ಆ ನಿನ್ನ ಪ್ರಾಣಮಿತ್ರ ಅರ್ಜುನನ ಮೇಲಿನ ಪಕ್ಷಪಾತ ಬುದ್ಧಿಯಿಂದ ಅರ್ಧ ರಾಜ್ಯವನ್ನು ಬೇಡಲು ಬಂದಲ್ಲವೇ? ಈ ನಿನ್ನ ಧರ್ಮಕ್ಕಿಂತ ಆ ನನ್ನ ಧರ್ಮವೆಷ್ಟೋ ಮೇಲು. ಕೇಳು ಯದುಪತಿ. ರಾಮನವತಾರದೊಳು ಸುಗ್ರೀವನಲ್ಲಿ ಸ್ನೇಹವಂ ಬೆಳೆಸಿ ವಾಲಿ ಸುಗ್ರೀವರಿಗೆ ಕಲಹವ ಮುಟ್ಟಿಸಿ ಸುಗ್ರೀವನನ್ನು ಗುರ್ತಿಸಲು ನಿನ್ನಿಂದಾಗದೆ ಮಾಲೆಯನ್ನು ಸುಗ್ರೀವನಿಗೆ ಧರಿಸಿ ವೃಕ್ಷದ ಮರೆಯಲ್ಲಿ ನಿಂತು ವಾಲಿಯನ್ನು ಕೊಂದ ಮೋಸಗ. ಕೃಷ್ಣ, ಈಗ ಸಂಧಿಯ ರೂಪದಲ್ಲಿ ದುರ್ಯೋಧನನಂ ಕೆರಳಿಸಿ ಅಂತರಂಗದಲ್ಲಿ ಯುದ್ಧವನ್ನೇ ನಿರ್ಧರಿಸಿ ಬಹಿರಂಗದಲ್ಲಿ ಸಂಧಿಯ ನುಡಿಗಳನ್ನುಡಿವ ನಿನ್ನನು ವಂಚಕನೆಂದೇಳಬಹುದು ಯದುಪತಿ.
ಸೇದುಪತಿ, ನಿನ್ನ ಕೃತ್ರಿಮ ಸಂಧಾನಕ್ಕೆ ನಾವು ಖಂಡಿತ ಒಪ್ಪುವುದಿಲ್ಲ. ಓಹೋ, ಮೇರೆ ಮೀರಿತು. ಹರಿಗೋಪದ ಮುನಿಸನ್ನೇ ಹರಿಯದ ಮಹಿತಾತ್ಮರು ಅಜಾತ ಶತ್ರುಗಳೇ ಮುನಿದು ನಿಂತರೆ ಸಾಗರಗಳೆಲ್ಲವೂ ಏಕವಾಗದಿಗವು. ಇಂತಹ ಕನ್ನರು ಸಕಸಾರು ಬಂದಿಯಾದರು ಪಾಂಡವರಿಗೆ. ಈ ನನ್ನ ಬಿನ್ನಕವಂ ಮನ್ನಿಸಿ, ಈ ನನ್ನ ಬಿನ್ನಕವಂ ಮನ್ನಿಸಿ, ನೀರು ರಾಜ್ಯವನ್ನು ಪಾಂಡವರಿಗೆ. ರಾಜರಾಜ ಬಾವ, ಧರ್ಮದ ಹಡಿಗಲ್ಲನ್ನು ಪಿಡಿದು ನಿಂತಿರುವ ಧರ್ಮಾವತಾರಿ ಅಜಾತರಿಪು. ಬಕ ಜರಾಸಂಧ ಕಿಮ್ಮೀರ ಕೀಚಕರ ಹಿಡಂಬರ ಸದೆ ಬಡಿದ ಧೀಮಂತ ದಿಗಂತ ವಿಖ್ಯಾತ ಕುರುಕುಲಾಂಬರ ಭಸ್ಮ ಘನ ವಿಧ್ವಂಸಮಣಿ ಫಣಿರಾಜ ರಣಮಲ್ಲ ಭೀಮಸೇನ. ಕಾಂಡವನ ದಹನ ಪಾಂಡಿತ್ಯ ಪ್ರಚಂಡ ವಿಷಮನಾಕ್ರಮಣ ಪರಮ ಫಲ್ಗುಣ. ಇವರಲ್ಲದೆ ನಕುಲ ಸಹದೇವರು ಅವರ ಅನುಪಮ ಪರಾಕ್ರಮವನ್ನು ನೀನೇ ಅನೇಕ ವೇಳೆಯಲ್ಲಿ ನೋಡಿರುವೆಯಂತೆ. ಹೀಗಿದ್ದು ಧರ್ಮಪುತ್ರನ ಸತ್ಯಶ್ರದ್ಧೆಯನ್ನು ಧಿಕ್ಕರಿಸಬೇಡ, ಧಿಕ್ಕರಿಸಿ ದಿಗಂತ ಹೊಂದಬೇಡ. ಸಾಕು ಸಾಕು ಸಾಕು, ಮಹಾಮಹಾವೀರರನ್ನೇ ಆರಿಸಿ ಹೊಗಳುತ್ತಿರುವೆ. ಧರ್ಮರಾಯನು ಕೈಯಲ್ಲಾಗದ ಹೇಳಿ, ಆದ್ದರಿಂದಲೇ ಸಾತ್ವಿಕನಂತೆ ವೇಷವನ್ನು ತಾಳಿಕೊಂಡು ಲೋಕವನ್ನು ವಂಚಿಸುತ್ತಿರುವನು. ಇನ್ನೊಬ್ಬ ಹೊಟ್ಟೆ ಬಾಕ ಭೀಮ ಕಾಡು ಮನುಷ್ಯನಾದ ಹಿಡಮ್ಮನನ್ನು ಕೊಂದಿದ್ದು ಮಹಾಪರಾಕ್ರಮವು. ಹಳ್ಳಿಯವರನ್ನು ಗೋಳಾಡಿಸಿ ಬಂಡಿ ಕುಳನ್ನು ತಿರುತ್ತಿದ್ದ ಬಕನನ್ನು ಕೊಂದಿದ್ದು ಮಹಾಶೌರ್ಯವು. ಕೀಚಕನನ್ನು ಭೀಮನೇ ಕೊಂದನೆಂದು ಕಂಡವರಾರು? ನೀನು ಕಂಡೆಯ? ಅಂತಹ ಕೊಲೆಪಾತಕ ರುದ್ರಾಂಶ ಶಂಭೂತನೇ ಆಗಿದ್ದ ಪಕ್ಷದಲ್ಲಿ ಅವನ ಹೆಂಡತಿಯ ವಸ್ತ್ರಾಪಹರಣ ಕಾಲದಲ್ಲಿ ಎಲ್ಲೆಡೆಗಿತ್ತು ಕೃಷ್ಣ ಅವನ ಶೌರ್ಯ. ಮತ್ತೊಬ್ಬ ಕಾಲಿಗೆ ಗೆಜ್ಜೆಯನ್ನು ಕಟ್ಟಿಕೊಂಡು ನಪುಂಸಕ ನಾಟ್ಯವನ್ನು ಕಲಿಸುವ ನಪುಂಸಕ. ಮೊದಲಿಂದಲೂ ನಾನು ಅವರ ಪರಾಕ್ರಮವನ್ನು ಬಲ್ಲೆ. ಇನ್ನು ಮಾದ್ರಿ ಕುಮಾರರಾದ ನಕುಲದೇವರು ಪಾಪ ಬಾಲಕರು ಅಸುಳಿಯರು ಅವರಿಂದೇನಾದಿತು. ಮುಖ್ಯವಾಗಿ ಪಾಂಡವರುಗಳು ನಿನ್ನವರು. ಅವರುಗಳ ಪರಾಕ್ರಮವು ಗೋಪಾಲಕರಾದ ನಿನಗೆ ಸೇವೆ ಹೊರತು ಗೋಪಾಲಕನಾದ ನನಗಲ್ಲ. ಎಲ್ಲ ಪಾಂಡವರವಗಳ ಬಂಟ. ನಮ್ಮವರುಗಳ ಪರಾಕ್ರಮವನ್ನು ಸ್ವಲ್ಪ ಮಟ್ಟಿಗೆ ಹೇಳುವೆನು, ಕೇಳು. ಅವನೀತನದೊಳು ನವಕಂಡ ಮಂಡಲಾಧೀಶ ಸುಯೋಧನ ಸಾಲವನು ಅತಳ ವಿತಳ ಪಾತಾಳ ತಳಾತಳ ಭೂತಳವನ್ನೇ ಭೇದಿಸುತ್ತಿರಬಲ್ಲ ನನ್ನ ಸೋದರ ದುಶ್ಯಾಸನ ತಾನಶೂರನೆಂದೆನಿಸಿ ರಾತ್ರಿಯೊಳು ಕೀರ್ತಿ ಪಡೆದಂತವನಿ ಅಂಗರಾಜನು ಅನುಪಮ ಮೇಧಾವಿ ಶಾಲಿಯಾದ ಮಾವ ಚಗುಲೀರನು ಭಯಪಡುವೆನೆ 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 ಪಾದಕರನ್ನು ತಲದಕ್ಷ ಅರಿಕೊಡುವ ಕಿತ್ತೆಸುವ ಪ್ರತ್ಯಕ್ಷ ಪಾಲಚೇನೆ ಬಂದಿರಿಸದೆ ರಾಜ್ಯ ಕೊಡುವುದಿಲ್ಲ. ನೀನಿನ್ನು ಹೊರಡಬಹುದಲ್ಲ. ಕುರುಪಿತ ಭೀಷ್ಮರೇ, ಇದು ಯಾವ ಧರ್ಮ? ಭರತ ಗಂಡಕ್ಕೆ ಸ್ವತಂತ್ರ ಯಾರು? ಗುರುಕುಲ ದ್ರೋಣರೇ ಗರ್ವ ದುರಿಧನ ಕಪಟ ವಂಶನೆ ಮೋಸ ಅಟ್ಟಹಾಸ ಅರಸ ಕುಲ ಧರ್ಮ ಗದಿಸಿದೆ ಮಹಾರಾಜ
ಧರಣಿಯಾಳಿಧರೆಲ್ಲ ಮರಳಿ ಬರರೋ ಸಂಧಿ ಬೇಡಲು ಬಂದ ರಾಯವಾರಿ ಭರತ ಕುಲಾಂತಕನಲ್ಲ ಹುಯ್ಯ ಯಮಸುತ ಭೀಮಾರ್ಜುನ ನಕುಲ ಸಹಮೇವ ಯಮಸುತ ಭೀಮಾರ್ಜುನ ನಕುಲ ಸಹದೇವ ಸಾಮಾನ್ಯರೆಂದು ಭಾವಿಸಬೇಡ ಸಮಭಾಗವನಿತ್ತು ಸುಖದಿ ಬಾಳು ಸುಯೋಧನ ಹಠ ಮಾಡಬೇಡ ಸುಯೋಧನ. ಪರಮ ಸಾಧ್ವಮಣಿ ಪಾಂಚಾಲಿಯ ಮಾನದೊಂಬರವನ್ನು ಕಿತ್ತಿಸದೆ ಪಾಂಡವರ ಬಾಳಬಂಡಿಯ ಕೀಲನ್ನೂ ಕಿತ್ತಿಸದೆ ಇದು ಈ ಜಗತ್ತಿಗೆ ಗೊತ್ತಿದೆ. ಹೀಗಿದ್ದು ನೀನು ಹಠ ಮಾಡುವುದಾದರೆ ಆ ಭೀಮನು ತನ್ನ ಸೇನನ್ನು ತೀರಿಸಿಕೊಳ್ಳದೆ ಬಿಡಲಾರ. ಕ್ಷಾತ್ರ ಧರ್ಮವಿದೆ ಹೇಳಿ ಪಾಂಡವರಲ್ಲಿ ಕೃಷ್ಣ, ಕ್ಷಾತ್ರ ಧರ್ಮವಿದೆ ಹೇಳಿ ಪಾಂಡವರಲ್ಲಿ ಕೂಡಿಯೊಳಗವರೆಂದು ಕ್ಷೇತ್ರದಲ್ಲಿ ಬರೈ ಸಂಧಿಯ ಬಯಕೆ ಅರಿತುವ ಪ್ರಾತಿ ಮೂಡಿಕೆಯ ಮುಕುಂದ ಭ್ರಾಂತಿ ಮೂಡಿಕೆಯ ಕಟ್ಟ ಕಡಿಯದಾಗಿ ಕಾಡಗಟ್ಟಬೇಕೆಂದು ಪಟ್ಟು ಹಿಡಿದ ಈ ಚಲದಂಕಮಲ್ಲ ಕೌರವೇಶ್ವರನನ್ನ ಕೇಳಿಗೆ ಕೇಕ್ ಹಾಕಿ ನೆಕ್ಕಳಲ್ಲ ಆ ನಿನ್ನ ಪಾಂಡವ ಸತಿ ಪಾಂಚಾಲಿ. ಅಂದೇ ತೊಟ್ಟೆ ಕೃಷ್ಣ ಛಲವನ್ನು ಭೂತ ಪ್ರೇತ ಪಿಶಾಚಿಗಳಿಗೆ ಒಡೆಯನಾದ ಭೂತನಾಥೇಶ್ವರನೇ ಕಾಲ್ಕೆರೆದು ನಿಂತರು ಸರಿ. ಹಸ್ತಿನಾಪುರದ ರತ್ನ ಸಿಂಹಾಸನವು ರಕ್ತದ ಕೋಡಿಯಲ್ಲಿ ಮುಳುಗಿ ಹೋದರು ಸರಿ. ಹಸ್ತಿನಾಪುರಾಧೀಶ್ವರ ಅಷ್ಟೈಶ್ವರ ಸಂಪನ್ನನಾದ ನಾನು ಮೊಸಳದ ಮಣ್ಣಿನಲ್ಲಿ ಮಣ್ಣಿಡಿದು ಹೋದರು ಸರಿ. ಛಲವನ್ನು ಕೊಡೆ, ನೆಲವನ್ನು ಬಿಡೆ. ಭಾರತ ಭೂಮೀಶ ಜಯಿಸಿ ನಿರಾಕರಿಸಲಿ ಭಾರತ ಭೂಮೀಶ ಜಯಿಸಿ ವೈರವನೆ ನೀಗೆ ನಿನ್ ಸೈರಣೆಯ ತಾಳೈ ವೈರವನೆ ನೀಗೆ ನಿನ್ ಸೈರಣೆಯ ತಾಳೈ ಬಾಳೈ ಬಲು ಧರ್ಮ ನಿಂದ ಸುಗುಣದಿಂದ ಕರುಣ ಭರಿತ ಬಾಳೈ ಬಲು ಧರ್ಮ ನಿಂದ ಸುಗುಣದಿಂದ ಕರುಣ ಭರಿತ ಮರಗುಣೈತ ಭಾರತ ಭೂಮಿ ಜಯಿಸಿ ಭಾರತ ಭೂಮಿ ಜಯಿಸಿ ಬಾವ ಅನ್ನನಂತೆ ಆತುರಪಟ್ಟು ಬುದ್ಧಿಯನ್ನು ಅವಿವೇಕದ ಕೈಗೆ ಕೊಟ್ಟು ಕೆಡಬೇಡ. ಪಾಂಡವರ ಕಡೆಯ ಆಸೆ ಅವರೈವರಿಗೆ 5 ಗ್ರಾಮಗಳು ಕೊಟ್ಟದೇ ಸಾಕು. ಈ ಯುದ್ಧವನ್ನೇ ನಿಲ್ಲಿಸಿಬಿಡುತ್ತಾರೆ.
ತವ ರಾಜ್ಯವ ಛಲವನ್ನು ಬಿಡುದಲೆ ಕೆಡುಗಲಿ ದರ್ಪಣಿ ಛಲವನ್ನು ಬಿಡುದಲೆ ಕೆಡುಗಲಿ ದರ್ಪಣಿ ಬಲವ ಜಯಿಸಿ ಗಣಪದ ದೊರೆತ ಬಲವ ಜಯಿಸಿ ಗಣಪದ ದೊರೆತ ಪಡುವುದಿಲ್ಲವ ಕಡೆಯ ಮಾತಿಗೆ ಸುರಂತರನ್ನು ಕೊಡುವುದಿಲ್ಲವ ಮಾಡಿ ಕೆಲವಿರದೆ ನೋಡಿ ಕಡೆಯ ಮಾತಿಗೆ ಸುರಂತದಲ್ಲಿ ಕೊಡುವುದಿಲ್ಲವ ಕೃಷ್ಣ ರಾಜ್ಯವನ್ನು ಬಯಸುವುದಾದರೆ ಅದು ರಣಾಂಗಣದಲ್ಲಿ ಶಸ್ತ್ರಾಸ್ತ್ರಗಳ ಆಸ್ಫಾಲನದಲ್ಲಿ ವೀರಘೋಷದಲ್ಲಿ ಅದಾಗದೆ ನೆಲವನ್ನು ಬಿಡುವುದಿಲ್ಲ ಛಲವನ್ನು ಬಿಡುವುದಿಲ್ಲ ನೀನಿನ್ನು ಹೊರಡಬಹುದಲ್ಲ.